ದಯವಿಟ್ಟು ನನಗೆ ನಿರಾಸೆ ಮಾಡಬೇಡ. ಈಗ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡು. ನನ್ನಿಂದೇನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸು. ಈಗ ನಡೀರಿ ದೇವಸ್ಥಾನಕ್ಕೆ ಹೋಗೋಣ. ಆ ದೇವರು ಅವನ ಸನ್ನಿಧಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟ. ಎಷ್ಟನೇ ಕಪ್ ಕಾಫಿ ಇದು? ನಾವೆಲ್ಲ ದಿನಕ್ಕೆ ಒಂದೇ ಸಲ ಕಾಫಿ ಕುಡಿಯೋದು. ನಿಮ್ಮಂತವ್ರ ಮನೇಲಿ 4-5 ಕಪ್ ಕಾಫಿನೇ ಕುಡಿದು ಹೊಟ್ಟೆ ತುಂಬಿಸ್ಕೋತೀರಾ ಅಂತ ಕೇಳಿದ್ದೀನಿ. ಅದಕ್ಕೆ ಕೇಳಿದೆ. ಅದು ಅಲ್ಲದೆ ಇದು ಧರ್ಮಛತ್ರ ಅಲ್ವಾ? ಯಾರು ಬೇಕಾದ್ರೂ ಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಇರಬಹುದು. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಲ್ಲ. ನನ್ಗೇನು ಇಲ್ಲೇ ಇರಬೇಕು ಅಂತ ಆಸೆ ಏನಿಲ್ಲ. ಅಕ್ಕಂಗೆ ಅಡ್ಜಸ್ಟ್ ಆಗೋವರೆಗೂ 1-2 ದಿನ ಇದ್ದು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಆಯ್ತಲ್ವಾ 2 ದಿವಸ? ಅಕ್ಕ ಈ ಮನೆಗೆ ಅಡ್ಜಸ್ಟ್ ಆಗ್ಬೇಕಾ ಅಥವಾ ನೀನೇ ಈ ಮನೆಗೆ ಅಡ್ಜಸ್ಟ್ ಆಗ್ಬೇಕು ಅಂತನಾ? ಏನ್ ಮಾತಾಡ್ತಿದ್ದೀರಾ ನೀವು? ನನಗೇನು ಅರ್ಥ ಆಗೋದಿಲ್ಲ ಅಂತ ಅನ್ಕೊಂಡ್ಯಾ? ಈ ಮನೆ ಸುಖ ಸೌಕರ್ಯ ಶ್ರೀಮಂತಿಕೆನ ನೋಡಿದ್ರೆ ನಿಮ್ಮಂತ ಮಿಡ್ಲ್ ಕ್ಲಾಸ್ ಹುಡುಗಿರ್ಗೆ ಅಟ್ರಾಕ್ಟ್ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಇಷ್ಟು ಚೀಪಾಗೆಲ್ಲ ಮಾತಾಡಬೇಡಿ ನೀವು. ಇಲ್ಲಿ ಶ್ರೀಮಂತಿಕೆ ನೋಡ್ಕೊಂಡು ಬಂದಿಲ್ಲ ನಾವು. ಅದಕ್ಕೆ ಯಾವತ್ತೂ ಆಸೆನೂ ಬಿದ್ದೋರಲ್ಲ. ಶ್ರೀಮಂತಿಗೆಗಿಂತ ನಾವು ಮನುಷ್ಯತ್ವಕ್ಕೆ ಜಾಸ್ತಿ ಬೆಲೆ ಕೊಡ್ತೀವಿ. ಓಹೋ, ಈ ಡೈಲಾಗ್ಗೆ ಏನು ಕಡಿಮೆ ಇಲ್ಲ. ಅಕ್ಕ ತಂಗಿ ಇಬ್ರು ಸ್ಕೆಚ್ ಹಾಕೊಂಡೆ ನಮ್ಮನೆ ಸೇರ್ಕೊಂಡಿದ್ದೀರಾ ಅಂತ ಅನ್ಸತ್ತೆ. ಅಣ್ಣನ್ನ ನಾನ್ ಟಿಕಾಯಿಸ್ತೀನಿ, ತಮ್ಮನ್ನ ನೀನ್ ಟಿಕಾಯಿಸು ಅಂತ. ಅಲ್ವಾ?
ಬದುಕೋದಕ್ಕೆ ನನ್ನ ತಂಗಿ ಜೀವನನ ಬಲಿ ಕೊಟ್ಯಾ. ನಿನ್ನ ಬಿಡಲ್ಲ ಕಣೋ, ಬಿಡಲ್ಲ. ಬಿಡಿ ಮಾವ, ಅದೆಲ್ಲ ಯಾಕೆ ಕೇಳ್ತೀರಾ? ಅದೆಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ. ಹಾಗಾದರೆ ಮತ್ತೇನಾದರೂ ಅನಾಹುತ ಮಾಡಿದ್ಲಾ? ಬೇಡ ಬಿಡಿ. ನಿಮ್ಗೆ ಯಾಕೆ ಬೇಜಾರು? ಹೇಳಿ ಹೇಳಿ ಅಂದರೆ ಏನು ಮಾಡಿದ್ಲು? ಬಿಡಿ ಅಂತ ಹೇಳದ್ನಲ್ಲ. ಇವನ್ನೆಲ್ಲ ಹೇಳ್ಕೊಂಡು ಮತ್ತಷ್ಟು ಟೆನ್ಷನ್ ಕೊಡಲ್ಲ ನಿಮಗೆ? ಪಾಪ ಈಗ ತಾನೇ ಮಗಳು ಮದುವೆ ಮಾಡಿ ತುಂಬ ನೋವು ತಿಂದಿದ್ದೀರಾ. ಅಳಿಯಾಗಿ ಇವೆಲ್ಲ ನಾನು ಅರ್ಥ ಮಾಡ್ಕೊತೀನಿ. ನಿಮಗೆ ಮತ್ತಷ್ಟು ಬೇಜಾರಾಗೋ ವಿಷಯ ಹೇಳಿ ಟೆನ್ಷನ್ ಕೊಡೋದು ನನಗೆ ಇಷ್ಟ ಇಲ್ಲ. ನಾನಾಗಿದ್ದಕ್ಕೆ ಇದೆಲ್ಲ ತಡ್ಕೊಂಡಿದ್ದೀನಿ. ಬೇರೆಯವರಾಗಿದ್ದಿದ್ರೆ ಏನ್ ಮಾಡ್ತಿದ್ದೀರಾ? ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂಗೆ ಕೆಲವು ಮೇಲ್ ಬಂದಿತ್ತು, ಚೆಕ್ ಮಾಡ್ತಾ ಇದ್ದೀನಿ. ಏನಾದ್ರೂ ಸುಳಿವು ಸಿಕ್ಕಿದ್ಯಾ? ಸಿಕ್ಕಿದೆ. ಇನ್ಸ್ಪೆಕ್ಟರ್ ಕುಮಾರ್ ತುಂಬ ಡೀಟೇಲ್ಸ್ನ ಕಂಡುಹಿಡಿದಿದ್ದಾರೆ. ಆದರೆ ಅವ್ರ ಡೀಟೇಲ್ಸು ಯಾವ ರೆಕಾರ್ಡ್ಸಲ್ಲೂ ಇಲ್ಲ. ಆ ರೆಕಾರ್ಡ್ಸ್ ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ನನ್ನ ಕೆಲಸ ಸುಲಭ ಆಗುತ್ತೆ. ಇನ್ಸ್ಪೆಕ್ಟರ್ಗೆ ಆ ಕೊಲೆಗಾರ ಯಾರು ಅಂತ ಗೊತ್ತಿತ್ತು, ಆದರೆ ಅದ್ರ ಬಗ್ಗೆ ಯಾವ ರೆಕಾರ್ಡ್ಸು ಇಲ್ಲ. ರೆಕಾರ್ಡ್ಸ್ನ ಕೊಲೆಗಾರ ಕತ್ತಿರ್ಬೋದಾ? ಇರಬಹುದು, ಇಲ್ಲದೇನೂ ಇರಬಹುದು. ಕಳ್ಳರಿಗಿಂತ ಪೊಲೀಸ್ನವರು ಯಾವಾಗಲೂ ಒಂದು ಕೈ ಮೇಲೆ ಇರ್ತಾರೆ. ಅವತ್ತು ನಿಮ್ಮ ಮನೆಗೆ ಹೊರಟಿದ್ದ ಇನ್ಸ್ಪೆಕ್ಟರ್ ಕುಮಾರ್ ಅವ್ರ ಹತ್ರ ರೆಕಾರ್ಡ್ ಇಟ್ಕೊಂಡು ಹೊರಟಿದ್ರೋ ಇಲ್ವೋ ಅನ್ನೋದು ಇನ್ನೂ ಡೌಟ್ ಇದೆ. ಅಥವಾ ಅವರದನ್ನು ತುಂಬ ಸೀಕ್ರೆಟಾಗಿ ಇಟ್ಕೊಂಡು ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಎಲ್ಲಾದರೂ ಬಚ್ಚಿಟ್ಟಿರಬಹುದು. ನೀವು ನೆವರ್ ನೋ. ನಿಮ್ಮ ಅಕ್ಕನ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಸುಳಿವು ಸಿಕ್ಕಿದೆ. ಆ ಕೊಲೆಗಾರ ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಈಗಲೇ ಅವನ ಹೆಸರನ್ನ ಬಹಿರಂಗಪಡಿಸಿದ್ರೆ ಕೇಸು ಬೇರೆ ಬೇರೆ ತಿರುವು ತಗೊಂಡು ಮುಚ್ಚೋಗ್ಬೋದು. ಹೌದು, ಅವತ್ತು ಇನ್ಸ್ಪೆಕ್ಟರ್ ಜೊತೆ ಫೋನಲ್ಲಿ ಮಾತಾಡಿದಾಗ ನಿಮ್ಮೊಂದು ಸರ್ಪ್ರೈಸ್ ವಿಷಯ ಹೇಳ್ತೀನಿ ಅಂತ ಹೇಳಿದ್ರು. ಹಾಗಾದರೆ ಕುಮಾರ್ ಅವತ್ತು ಕೊಲೆಗಾರನ ಅರೆಸ್ಟ್ ಮಾಡಕ್ಕೆ ಹೊರಟಿದ್ರು ಅನ್ಸುತ್ತೆ. ಅಥವಾ ಕೊಲೆಗಾರ ಯಾರು ಅಂತ ನಿಮಗೆ ತಿಳ್ಸಕ್ಕೆ ಬರ್ತಿದ್ರು ಅನ್ಸುತ್ತೆ. ಅವತ್ತವರು ಏನೇನು ಮಾತಾಡಿದ್ರು ಅಂತ ಸ್ವಲ್ಪ ನೆನಪು ಮಾಡ್ಕೋತೀರಾ? ಹಾ, ತುಂಬಾ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರು. ಕೊಲೆಗಾರ ಸಿಕ್ಕಿದಾನೆ, ಅವ್ನು ಯಾರು ಅಂತ ಹೇಳಿದ್ರೆ ನೀವು ನಂಬಲ್ಲ, ಸಾಕ್ಷಿ ಸಮೇತ ಬಂದು ತೋರಿಸ್ತೀನಿ ಅಂತ ಹೇಳಿದ್ರು. ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು. ಏನ್ ಮಾಡ್ಲಪ್ಪ ನಾನು? ಮಾವ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲಿ ಸಮಾಧಾನ ಆಳಿ ಅಂದ್ರೆ ಮದುವೆ ಮಾಡಿಕೊಟ್ಮೇಲೆ ನೀವು ಮೇಘನ ಸಂತೋಷವಾಗಿರೋದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ.
ಆದರೆ ವಿಷಯ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೇಘನ ಹತ್ರ ಈ ವಿಷಯ ಮಾತಾಡಬೇಡಿ. ಮತ್ತೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನಿನ್ನೆ ಸಂಜೆಯಿಂದ 5 ಸತಿ ಇದೇ ಥರ ಬಿಹೇವ್ ಮಾಡಿದ್ಲು. ನಿನ್ನಿವತ್ ಬಿಡಲ್ಲ ಕಣೋ, ಸಾಯಿಸ್ತೀನಿ. ನಾನ್ ಬಿಡಲ್ಲ, ಇವತ್ತು ನಿನ್ನ ಕೊಂದೇ ಕೊಡ್ತೀನಿ.
ನನ್ನ ತಂಗಿ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಅವಳಿಗೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡ್ತೇನೋ. ನನ್ನ ತಂಗಿ ಮೇಲೆ ತಪ್ಪು ಹೊರ್ಸ್ತೇನೋ. ಅಮಾಯಕಿ ಕಣವಳು. ಅವಳ ಮೇಲೆ ದೌರ್ಜನ್ಯ ಮಾಡ್ತೀಯೋ. ನಡೆದದ್ದು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಇದು ನಿಮಗೆ ಮದುವೆ ಆಗಿರೋ ಮೇಘನ ಸಮಸ್ಯೆ ಅಲ್ಲ. ಅವಳಕ್ಕ ಮಧುವಂತಿ ಸಮಸ್ಯೆ. ಬದುಕಿದ್ದಾಗಲೂ ನಮಗೆ ನೆಮ್ಮದಿಯಾಗಿರೋದು ಬಿಡ್ತಿರ್ಲಿಲ್ಲ. ಸತ್ ಮೇಲೂ ಕಾಟ ಕೊಡೋಕೆ ಶುರು ಮಾಡಿದಾಳೆ. ಅವಳ ಆಸೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ನನ್ನ ಜೀವನ ಹಾಳು ಮಾಡಿ ಸಾಕಾಗಲ್ವೇನೋ. ನನ್ನ ತಂಗಿ ಜೀವನನು ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ. ಹೆಸರಿಗೋಸ್ಕರ ನನ್ನ ಕೊಂದೆ. ಈಗ ಅದೇ ಹೆಸರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ತಂಗಿ ಜೀವನನ ಹಾಳು ಮಾಡಕ್ ಹೊರಟಿದ್ಯಾ. ದಯವಿಟ್ಟು ಈ ವಿಷಯನ ನಿಮ್ಮಲ್ಲಿ ಯಾರ ಹತ್ರನೂ ಹೇಳೋಕೆ ಹೋಗಬೇಡಿ. ನನ್ನ ಮಗಳನ್ನ ನೋಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಇದರಲ್ಲಿ ನಂದು ಯಾವುದು ತಪ್ಪಿಲ್ಲ ಅಲ್ವಾ? ಅವಳ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಮದುವೆಯಾಗಿ ಸಂತೋಷದ ದಿನಗಳನ್ನ ಅನುಭವಿಸ್ಬೇಕಾದಳು ಪಡ್ತಾ ಇದ್ದಾಳೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಇದನ್ನೆಲ್ಲ ಮರೆತು ನನ್ನ ಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಅಪ್ಪ, ಎದ್ಯ ಮಗಳೇ, ಕಾಫಿ ಮಾಡ್ಕೊಡ್ಲಾ ಸ್ಟ್ರಾಂಗ್ ಆಗಿ? ಅಪ್ಪ, ನಾನು ಯಾವಾಗ ಮಲ್ಕೊಂಡೆ? ಅದು ನಾವು ಮಾತಾಡ್ತಾ ಇದ್ವಾ, ನೀನು ಹಾಗೇ ಮಲಗ್ಬಿಟ್ಟೆ. ಸಾರಿ ರೀ, ಗೊತ್ತೇ ಆಗ್ಲಿಲ್ಲ. ಬೇಜಾರಾಯ್ತಾ ನಿಮ್ಗೆ?
ಹಸ್ವಾಗ್ತಿದ್ಯಾ? ತಿನ್ನಕ್ಕೇನಾದ್ರೂ ಮಾಡ್ಕೊಡ್ಲಾ? ಅಯ್ಯೋ 6 ಗಂಟೆ ಆಗೋಗಿದೆ. ನಾವು ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಕತ್ಲಾಗೋಗುತ್ತೆ. ಒಂದೇ 1 ನಿಮಿಷ ಹೋಗಿ ದೇವ್ರಿಗೆ ದೀಪ ಹಚ್ಚಿ ಬಂದ್ಬಿಡ್ತೀನಿ. ಏನಿದು ಸೌಂಡು? ಲೆಕ್ಕ ಶಂಬಿದ್ದಿದೆ ಕಣೆ. ಬೆಕ್ಕು ಬಂದಿರ್ಬೋದಾ ಅಂತ. ನಂಗೆ ಭಯನೇ ಆಗೋಯ್ತು. ನಂಗೂ ಅಷ್ಟೇ. ಬೆಚ್ಚ ಬಿದ್ದ. ಲಕ್ಕ, ನಾವು ನೀರು ಯಾವಾಗಲೇ ತಂದ್ವಿ? ಅಮ್ಮ ತಂದಿರ್ತಾರೆ ಅನ್ಕೊಳೆ. ನಕ ನಕ ನಕ
ಅಯ್ಯೋ ನೀವು ಸುಮ್ಮನಿರಿ, ನಾನು ಏನು ನೋಡಿಲ್ಲ. ರೀ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಕಣ್ರಿ, ಬೆಳಗಿನ ಜಾವ ನಿದ್ದೆ ಆಯ್ತಿತ್ತು, ಬಂದ್ ಎಲ್ಲ ಹಾಳು ಮಾಡ್ಬಿಟ್ರಲ್ರಿ. ಅಯ್ಯಯ್ಯೋ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಎಲ್ಲಿ ಹೋಗಿತ್ತೋ ಸವಾರಿ? ಅದು ತುಂಬಾ ಡ್ಯೂಟಿ ಇತ್ತು. ಎಲ್ಲಿತ್ತಪ್ಪ ಡ್ಯೂಟಿ? ಡ್ಯೂಟಿ ಎಲ್ಲಿತ್ತು ಅಂದ್ರೆ ಡ್ಯೂಟಿ ಅಂತಂದ್ರೆ ರೀ ಮೋಹಿನಿ ಕಾಟ ರೀ, ರಾತ್ರಿ ಎಲ್ಲ ಮೋಹಿನಿ. ಹೇಳೋ ಪರಿಸ್ಥಿತಿ ಬಂದ್ಬಿಡ್ತು ನನ್ನ ತಂಗಿಗೆ. ನೀನು ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಹೋಗಿ ಅಮ್ಮ, ನೀವು ಸುಮ್ಮನೆ ಹೊಗಳ್ತೀರಾ. ಇಲ್ಲ ಕಣೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಗಳೇ. ಒಂದು ಹೆಣ್ಣು ಒಂದು ಗಂಡಿಗೆ ಸಂಪೂರ್ಣವಾಗಿ ಶರಣಾಗುವಂಥ ದಿನ ಇದು. ಹಾಗಂತ ನೀನು ನಿನ್ನ ಆತ್ಮಸಾಕ್ಷಿನ ಅರ್ಪಣೆ ಮಾಡಬೇಕು ಅಂತಿಲ್ಲ. ಅವನ ಅಂತರಂಗನ ನೀನು ಮೊದಲು ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲನೇ ಅವಕಾಶ. ಹಾಗೆ ಅವನು ನಿನ್ನ ಅಂತರಂಗನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಕು. ಗೊತ್ತಾಯ್ತಾ? ಬೈಲಿ. ಗೊತ್ತಾಯ್ತಾ? ಹ್ಞೂ ಅಮ್ಮ. ಅಮ್ಮ, ನನಗೆ ಆಶೀರ್ವಾದ ಮಾಡಿ. ಅಮ್ಮನಾಗಿ, ಅತ್ತೆಯಾಗಿ, ಹಿತೈಷಿಯಾಗಿ. ಶೀಘ್ರಮೇವ ಪುತ್ರಿ ಅಥವಾ ಪುತ್ರ ಪ್ರಾಪ್ತಿರಸ್ತು. ಒಳ್ಳೇದಾಗಲಿ ಮಗಳೇ. ಲಾಕಕ್ಕೆ ಹೋಗ್ಬಿತ್ತಷ್ಟೇ. ಬೀಳುತ್ತಾ? ಹೋಗಿ ಹೋಗಿ ಇನ್ನೊಂದು ಪ್ಲೇಟ್ ತಂದ್ಬಿಡಿ. ಹೋಗಿ ಹೋಗಿ ಆಯ್ತು, ತಗೊಂಬನ್ರಿ ಬೇಗನೆ. ಅಯ್ಯೋ ಬೇಗ ತಗೊಂಬನ್ರಿ. ಅಯ್ಯೋ ಇರ್ರಿ. ಹಿಂಗಾದ್ರೆ ನಮ್ಮಿಬ್ರು ಮದ್ವೆ ಆದಂಗೆ. ಅಂದ್ರೆ ಅದು ಅಣ್ಣ ಅದಕ್ಕೆ ಮದ್ವೆ ಆಗಿ 2 ದಿವಸ ಆಯ್ತು. ಪಾಪ ಅವ್ರವ್ರ ಮನ್ಸುಗಳು ಯಾವ ತರ ವಿರಹ ವೇದನೆಯಲ್ಲಿ ಇರುತ್ತೋ ಏನೋ. ತುಂಬಾ ಮಾತಾಡ್ಬೇಡಿ ನೀವು, ಸುಮ್ನೆ ಹೂ ಹಾಕೋದ್ ನೋಡಿ. ತುಂಬಾ ಮಾತಾಡ್ಬೇಡಿ ನೀವು, ಸುಮ್ನೆ ತಾಳಿ ಕಟ್ಟೋದ್ ನೋಡಿ ಅಂತ ಹೇಳ್ತೀರಾ ಅನ್ಕೊಂಡಿದ್ದೆ, ಹೇಳಲಿಲ್ಲ.
ಇದೆಲ್ಲ ನಿಮಗೆ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? ನಂಗೆ ಈಗಲೇ ಸುಸ್ತಾಗ್ತಿದೆ. ಇದೆಲ್ಲ ಕೆಲ್ಸದವ್ರೆ ಮಾಡ್ಬೋದಿತ್ತಲ್ವಾ? ಕೆಲಸದವರೆಲ್ಲ ಮಾಡೋ ಕೆಲಸನೇನ್ರಿ ಇದು? ನಾನೇ ನಿಂತು ಮಾಡಬೇಕು ಅಂತ ತಾನೇ ಈ ಡೆಕೋರೇಷನ್ ಒಪ್ಕೊಂಡಿದ್ದು. ಅದರಲ್ಲೂ ನಿಮ್ಮನ್ನು ಸೇರಿಸ್ಕೊಂಡೆ. ಏನಕ್ಕೆ ಹೇಳಿ, ನಾವು ಮಾಡೋ ಕೆಲಸದಲ್ಲಿ ನಿಮ್ಗೂ ಒಂದು ಸ್ವಲ್ಪ ಪುಣ್ಯ ಬರಲಿ, ಪುಣ್ಯ ಶೇರ್ ಆಗಲಿ ಅಂತ ಅಷ್ಟೇ. ಆಹಾ, ಏನ್ ಪುಣ್ಯ ಉಕ್ಕಿ ಹರಿದ್ಬಿಡ್ತೀಗ? ರೀ ಪುಣ್ಯ ಇರಲಿ ರೀ, ನಮ್ಮ ಪ್ರಸ್ತಕ್ಕೆ ಯಾರು ಹೆಲ್ಪ್ ಮಾಡೋದು ಬೇಡವಾ? ಏನಂದ್ರಿ? ಏನಂದೆ? ಅದೇ ನಿಮ್ಮ ಪ್ರಸ್ತಕ್ಕೆ ಅಲ್ಲ, ನನ್ನ ಪ್ರಸ್ತಕ್ಕೆ ಅಣ್ಣ ಅದಕ್ಕೆ ಹೆಲ್ಪ್ ಮಾಡೋದು ಬೇಡವಾ? ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಅಲ್ಲ, ದೊಡ್ಡದಾಗಿ ಹೇಳ್ಬಿಟ್ರಿ ನನ್ನ ಅಸ್ಟೆಂಟಾಗಿ ಸೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು, ಇವಾಗ ನೋಡಿದ್ರೆ ನಂಗೆ ಕೈ ನೋವು, ಕಾಲು ನೋವು, ಸುಸ್ತು ಅಂತೆಲ್ಲ ಹೇಳ್ತಾ ಇದ್ದೀರಾ. ಈ ಕೆಲ್ಸಕ್ಕಲ್ಲ, ಪೊಲೀಸ್ ಕೆಲ್ಸಕ್ಕೆ. ರೀ ಮೊದಲು ಮಾಡೋ ಕೆಲಸ ಮಾಡ್ರಿ ರೀ, ಆಮೇಲೆ ಮಿಕ್ಕಿದ್ದು ಪೊಲೀಸು ಅದು ಇದು ಎಲ್ಲ. ಅಯ್ಯೋ ಮುಗ್ದೇ ಹೋಯ್ತು, ಹೋಗ್ರಿ ಇನ್ನೊಂದು ತಗೊಂಬನ್ನಿ. ಆಗಲ್ಲ. ಅಯ್ಯೋ ನಿಮ್ಮ ಕೈಯಲ್ಲಿ ಆಗೋದು, ತಗೊಂಬನ್ನಿ. ಪುಣ್ಯ ಶೇರ್ ಆಗ್ಬೇಕೋ ಬೇಡವೋ? ನನಗೆ ಬೇಡ ನಿಮ್ ಪುಣ್ಯ. ನಮಗ್ ಬೇಕಲ್ಲ ಆದ್ರೆ ಸುಮ್ಮಂದೆ. ಏನ್ ನೋಡ್ತಾ ಇದ್ದೀರಾ? ಹಾಕಿ ಜೊತೆಗೆ ಹಾಕ್ರಿ, ಖುಷಿಯಾಗಿರಿ.